ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ಪುರ. ಜಗದೋದ್ಧಾರಕ ಸದ್ಗುರು ಸಿದ್ಧಾರೂಢರನ್ನ, ಮಹಾತಪಸ್ವಿ ಷಣ್ಮುಖಾರೂಢರನ್ನ, ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಯನ್ನ, ಕ್ರಾಂತಿಯ ಯೋಗಿ ಅಭಿನವ ಶಿವಪುತ್ರ ಸ್ವಾಮಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎನ್ನ ಗುರುದೇವ ಹಾಗೂ ಗುರುವಡೆಯರ ಪವಿತ್ರ ಪಾದಗಳಿಗೆ ನತಮಸ್ತಕನಾಗಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯ ಗುರುವರಿಯರಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣ. ಇವತ್ತು ಅಧಿಕರಣವಾಗಿರಿಸಿಕೊಂಡ ವಿಷಯ ಕಡುಲೋಭದಿಂದ ದುರ್ಗುಣ ಮಣ್ಯ ಉಂಟೆ ಅಂತ. ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಎಷ್ಟು ಅದ್ಭುತವಾಗಿ ನಮ್ಮನ್ನೆಲ್ಲರನ್ನ ಎಚ್ಚರಿಸುವ ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ, ಈ ಕಡು ಲೋಭಕ್ಕಿಂತ ಮತ್ತೊಂದು ದುರ್ಗುಣ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಕೆಟ್ಟ ಗುಣ ಇದೆಯಾ? ಈ ನಾವ್ ಏನ್ ಬೇಕು 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 ಅಂತ ಗಳಿಕೆ ಹಿಂದೆ ಬಿದ್ದಿದ್ದೀವಿ, ಯಾವುದನ್ನು ಬಳಸದೆ ಅತಿಯಾಗಿ ಗಳಿಸ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ದುರ್ಗುಣ ಮತ್ತೊಂದಿದೆಯಾ ಅಂತ ನಮ್ಮನ್ನೆಲ್ಲರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಉತ್ತರ ಏನು ಅಂತಂದ್ರೆ ಇಲ್ಲ ಅಂತ. ಈ ಕೆಟ್ಟ ಗುಣಕ್ಕಿಂತ, ಈ ದುರ್ಗುಣಕ್ಕಿಂತ, ಈ ಕಡುಲೋಭ ಎನ್ನುವ ಈ ಗುಣಕ್ಕಿಂತ ಮತ್ತೊಂದು ಕೆಟ್ಟದ್ದಾದದ್ದು ಯಾವುದೂ ಇಲ್ಲ. ನಾವೆಲ್ಲರೂ ಏನ್ ಮಾಡ್ತೀವಿ ಅಂತಂದ್ರೆ, ಗಳಿಸ್ಬೇಕು 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 ಅನ್ನುವ ಹಪಾಹಪಿಯ ಹಿಂದೆ ಬಿದ್ದಿದ್ದೀವಿ. ನೋಡಿ, ಒಬ್ಬ ವ್ಯಕ್ತಿ ಇದ್ದ, ಅವನ ಆಸೆ ಏನು ಅಂತಂದ್ರೆ, ನಾನು ಜಗತ್ತಿನ ಶ್ರೀಮಂತ ವ್ಯಕ್ತಿ ಆಗಬೇಕು. ಎಷ್ಟು ಶ್ರೀಮಂತ ಆಗಬೇಕು ಅಂತಂದ್ರೆ 40 ಕೋಟಿ ರೂಪಾಯಿಯನ್ನ ನಾನು ಗಳಿಸ್ಬೇಕು. ಅವತ್ತಿನ ಕಾಲಕ್ಕೆ 50-60 ವರ್ಷದ ಹಿಂದಿನ ಕಾಲ ಅದು. ಅವತ್ತಿನ ಕಾಲಕ್ಕೆ ನಾನು 40 ಕೋಟಿ ಗಳಿಸ್ಬೇಕು, 40 ಕೋಟಿ ಗಳಿಸ್ಬೇಕು ಅಂತ ಗಳಿಕೆ ಹಿಂದೆ ಬಿದ್ದ. ಆತ ಗಳಿಸಿದ ಗಳಿಸಿದ ಗಳಿಸಿದ, ಒಂದಿಷ್ಟು ತಿನ್ನಲಿಲ್ಲ, ಒಂದಿಷ್ಟು ದಾನ ಮಾಡಲಿಲ್ಲ, ಒಂದಿಷ್ಟು ಕೊಟ್ಟಿಲ್ಲ. ಯಾರಿಗೂ ಸದುಪಯೋಗಕ್ಕಾಗಿ, ಸದ್ವಿಚಾರಕ್ಕಾಗಿ, ಈ ಇಂಥ ಮಠಗಳ ಕಾರ್ಯಕ್ರಮಕ್ಕಾಗಿ ಒಂದಿಷ್ಟು ದಾನ ಧರ್ಮ ಮಾಡಲಿಲ್ಲ. ಗಳಿಸಿದ 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 ಗಳಿಸಿದ, ದಿನ ತಾನ ದುಡಿದು ತಂದ ಇಟ್ಟ ಆ ಹಣವನ್ನ ಖಜಾನೆಯಲ್ಲಿ ನೋಡ್ತಿದ್ದ, ಆನಂದಿಸ್ತಿದ್ದ. ಇಷ್ಟು ಗಳಿಸಿದ್ದೀನಿ ಅಂತ ಆನಂದಿಸ್ತಿದ್ದ. ಗಳಿಸಿದ ಗಳಿಸಿದ. ಈ ಗಳಿಕೆ ಮಾಡೋವರಿಗೆ ನಿದ್ದೆ ಬರೋದಿಲ್ಲ. ನಿದ್ದೆ ಗುಳಿಗಿಟ್ಟುಕೊಂಡು ಮಕ್ಕೋತಿರ್ತಾರ ದಿನನಿತ್ಯ ಅವರು. ಹಂಗೆ ಗಳಿಸಿದ. ಆತನಿಗೆ 40 ವಯಸ್ಸಾಗಿತ್ತು. 40 ವಯಸ್ಸಿಗೆ 40 ಕೋಟಿ ಗಳಿಸಿದ್ದ. ಒಂದು ದಿನ ಯಮ ಬಂದ ಒಂದು ಲಿಸ್ಟ್ ಹಿಡ್ಕೊಂಡು ಬಂದ. ಯಮ, ನೋಡಪ್ಪ, ಇವತ್ತು ನಿನ್ನನ್ನು ಕರೆದುಕೊಂಡು ಹೋಗುವ ಸಮಯ ಬಂದಿದೆ, ಕರೆದುಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ. ಆ ಶ್ರೀಮಂತ ವ್ಯಕ್ತಿಗೆ ಯಮ ಹೇಳಿದ, ನಿನ್ನನ್ನು ಕರೆದುಕೊಂಡು ಹೋಗಕ್ ಬಂದಿದ್ದೀನಿ ಬಾ ಅಂತ. ಆ ಶ್ರೀಮಂತ ವ್ಯಕ್ತಿ ಹೇಳಿದ, ಯಮ, ನಾನು ಒಂದಿಷ್ಟು ದಾನ ಧರ್ಮ ಮಾಡದೆ, ನನಗಾಗಿಯೂ ಒಂದಿಷ್ಟು ಬಳಸಿಕೊಳ್ಳದೆ 40 ಕೋಟಿ ಗಳಿಸಿದ್ದೀನಿ, 40 ಕೋಟಿ ಗಳಿಸಿದ್ದೀನಿ. ಇದನ್ನ ಬಿಟ್ಟು ಹೆಂಗ ಬರೋಕ್ಕಾಗತ್ತೆ ಯಮ? ಬರೋಕ್ಕಾಗೋದಿಲ್ಲ. ಇದನ್ನ ಒಂದಿಷ್ಟು ಆನಂದಿಸಬೇಕು, ನಾ ಈ ಶ್ರೀಮಂತಿಕೆಯನ್ನ ಅನುಭವಿಸಬೇಕು. ಇದನ್ನ ಬಿಟ್ಟು ಹೇಗೆ ಬರೋಕ್ಕಾಗತ್ತೆ? ಇದಕ್ಕಾಗಿ ಅನೇಕ ರಾತ್ರಿ ನಿದ್ದೆ ಇಲ್ಲದೆ ಕಳೆದಿದ್ದೀನಿ, ಇದನ್ನ ಬಿಟ್ಟು ಹೆಂಗ ಬರ್ಲಿ ಯಮ ಅಂತ. ಆಗ ಯಮ ಹೇಳಿದ, ಇಲ್ಲ, ನಿನ್ನ ಆಯಸ್ಸು ತೀರಿ ಹೋಗಿದೆ. ನೋಡು, ನನ್ನ ಲಿಸ್ಟಿನ ಮೊದಲ ಹೆಸರು ನಿನ್ನದೇ ಇದೆ. ಈಗ ನಿನ್ನನ್ನು ನಾನು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗದೆ ಅದ ಆಗೋದಿಲ್ಲ, ಕರ್ಕೊಂಡು ಹೋಗ್ಬೇಕು. ಅದು ವಿಧಿ ಲಿಖಿತ, ಅದು ವಿಧಿ ಲಿಖಿತ ಅಂತ ಯಮ ಹೇಳಿದ. ಆಗ ಆತ ಹೇಳಿದ, ಇಲ್ಲ ಯಮ, ನಾನ್ 40 ಕೋಟಿ ಏನು ಗಳಿಸಿದೀನಿ, ಆ 40 ಕೋಟಿಯಲ್ಲಿ 20 ಕೋಟಿ ನಿನಗೆ ಲಂಚ ಆಗಿ ಕೊಡ್ತೀನಿ, ನನ್ನ ಬಿಟ್ಟು ಬಿಡು ಅಂತ. ಈ ಗಳಿಕೆ ಮಾಡಿದವರಿಗೆ ಲಂಚದ ಬುದ್ಧಿ ಬಹಳ ಇರುತ್ತೆ. ಎಲ್ಲರಿಗೂ ಲಂಚ ಕೊಡ್ತೀನಿ, ದೇವರಿಗೂ ಲಂಚ ಕೊಡ್ತೀನಿ ಅಂತ ಹೋಗೋರು ಬಹಳ ಜನ ಇರ್ತಾರೆ. ಗುರುಗಳಿಗೆ 1 ಲಕ್ಷ ದಾನ ಕೊಟ್ಟೆ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಹುಚ್ಚು ತಲೆಗೆ ಏರಿ ಬಿಟ್ಟಿರುತ್ತೆ ಗಳಿಕೆ ಮಾಡಿದ. ಹಾಗೆ ಅವನಂದ, ಅದಾಗೋದಿಲ್ಲ. ಈ ನೋಟು ನನ್ನ ಸ್ವರ್ಗ ನರಕದಲ್ಲಿ ಇದು ನಡೆಯೋದಿಲ್ಲ, ನೀನು ಗಳಿಸಿದ ನೋಟು ನಡೆಯೋದಿಲ್ಲ ಅಂತ ಯಮ ಹೇಳಿದ.
ಮತ್ತ ಹಂಗಾದ್ರೆ ನನ್ನ ಬಿಡಾಗಿಲ್ಲ ನೀನು ಅಂತ ಆ ವ್ಯಕ್ತಿ ಕೇಳಿದ. ಇಲ್ಲ, ಬಿಡೋದಿಲ್ಲ. ಈ ಲಿಸ್ಟಿನ ನನ್ನ ಲಿಸ್ಟಿನ ಮೊದಲ ಹೆಸರೇ ನಿಂದೇ ಇದೆ. ಇವತ್ತು ನಿನ್ನನ್ನು ಒಯ್ಬೇಕ ನಾನು, ನನ್ನ ಕೆಲಸವೇ ಅದು ಅಂತ ಯಮ ಹೇಳಿದ. ಹಾಗಾದ್ರೆ ಆಯ್ತು, ಕುತ್ಕೊಳ್ಳು. ಹೋಗುವ ಮೊದಲು ನಂದೊಂದು ಆಸೆ, ಚಿಕ್ಕ ಆಸೆ. ಏನು ಅಂತಂದ್ರೆ ಇಬ್ರು ಕೂಡಿ ಒಂದೊಂದು ಲೋಟ ಸರ್ಬತ್ ಕುಡಿದು ಹೋಗೋಣ, ಪಾನಕ ಕುಡಿದು ಹೋಗೋಣ ಅಂತ ಆ ವ್ಯಕ್ತಿ ಹೇಳಿದ. ಆಯ್ತು, ಇಷ್ಟು ಕೇಳ್ಕೊಳಕತ್ತಿ, ಪಾನಕ ಕುಡಿದು ಹೋಗೋದ್ರೆ ಏನಿದೆ, ಕುಡಿದು ಬಾ, ನನಗೂ ಒಂದ್ ಲೋಟ ಕೊಡು, ಕುಡಿದು ಹೋಗೋಣ ಅಂತ ಯಮ ಹೇಳಿದ. ಇವನು ಒಳಗಡೆ ಹೋದ. ಒಳಗಡೆ ಹೋಗಿ ಪಾನಕ ಮಾಡಿದ. ದಿನನಿತ್ಯ ತಾನೇನ ನಿದ್ದಿಗಂತ ನಿದ್ದಿಗಳಿಗೆ ತೋಳುತ್ತಿದ್ದಲ್ಲ, ಆ ನಿದ್ದಿಗಳಿಗೆ ಯಮ ಕುಡಿಯೋ ಪಾನಕದಲ್ಲಿ 10 ನಿದ್ದಿಗಳಿಗೆ ಹಾಕಿದ. 10 ನಿದ್ದಿಗಳಿಗೆ ಹಾಕಿ ಅವನು ಹೋಗಿ ಪಾನಕ ಇಟ್ಟ. ಕುಡಿಯಮ್ಮ ಅಂತ ಹೇಳಿದ. ಯಮ ಕುಡಿದ. ತಾನು ನಿದ್ದಿಗಳಿಗೆ ಹಾಕದ ಪಾನಕವನ್ನ ತಾನು ಸೇವನೆ ಮಾಡಿದ. ಯಮ ಇನ್ನೇನು ಕುಡಿಬೇಕು, ಎಲ್ಲ ಲೋಟ ಮುಗಿಬೇಕು ಅನ್ನುವಷ್ಟರಲ್ಲಿ ಆ 10 ನಿದ್ದಿಗಳಿಗೆಯ ಮದ ತಲೆಗೇರಿ ಬಿಟ್ಟಿತ್ತು. ಭಯಂಕರ ನಿದ್ದೆ ಬಂದು ಬಿಟ್ಟಿತ್ತು ಯಮನಿಗೆ. ಕಣ್ಣೆಲ್ಲ ಜಗ್ಗ ಕಟ್ಟಿದು. ಯಮ ನಿದ್ದೆಯಲ್ಲಿ ಮೂರ್ಛೆ ಹೋಗ್ಬಿಟ್ಟ. ನಿದ್ದೆಯಲ್ಲಿ ಮೂರ್ಛೆ ಹೋದ. ನಿದ್ದೆಯಲ್ಲಿ ಮೂರ್ಛೆ ಹೋದ ತಕ್ಷಣ ಇವನು ಒಂದು ಉಪಾಯ ಮಾಡಿದ. ಯಮ ನನ್ನ ಕರ್ಕೊಂಡು ಹೋಗೋಕೆ ಒಂದು ಲಿಸ್ಟ್ ತಂದಿದ್ದಾನೆ. ಲಿಸ್ಟಿನ ಮೊದಲ ಹೆಸರು ನಂದಿದೆ ಅಂತ ತೋರಿಸ್ತಾ ಇದ್ದಾನೆ. ಈಗ ನಾನು ಏನ್ ಮಾಡಬೇಕು ಅಂತಂದ್ರೆ ಆ ಲಿಸ್ಟಿನ ಮೊದಲ ಹೆಸರನ್ನ ಘಾಟ್ ಹಾಕಿ ಕೊನೆಗೆ ಬರೋದ್ರ ಆಯ್ತು ಅಂತ ಅವ್ನು ನಿದ್ದಿಗೆ ಹೋದಾಗ ನೀವು ಹೆಸರಿನ ಮೇಲಿರುವ ತನ್ನ ಹೆಸರನ್ನ ಘಾಟ್ ಹಾಕಿದ. ಲಾಸ್ಟ್ ಕೆಳಗಡೆ ಬರದ್ಬಿಟ್ಟ. ತನ್ನ ಹೆಸರನ್ನ ಕೆಳಗಡೆ ಬರದ್ಬಿಟ್ಟ. ಯಮ ಮಲಗಿದ. ಎಷ್ಟು ಮಲಗಿದ ಅಂತಂದ್ರೆ 5-6 ಗಂಟೆ. ತನ್ನ ಜೀವಮಾನದಲ್ಲೇ ಅಷ್ಟು ನಿದ್ದೆ ಮಾಡಿರ್ಲಿಲ್ಲ ಯಮ. 5-6 ಗಂಟೆ ನಿದ್ದೆ ಮಾಡಿದ. ನಿದ್ದೆ ಮಾಡಿ ಎದ್ದ. 5-6 ಗಂಟೆ ನಿದ್ದೆ ಮಾಡಿ ಎದ್ದ ತಕ್ಷಣ ಯಮ ಹೇಳಿದ, ನನ್ನ ಜೀವಮಾನದಲ್ಲಿ ನಾನು ಹುಟ್ಟಿದ ಇಲ್ಲಿಂದವರೆಗೆ ನನ್ನ ಜೀವಮಾನದಲ್ಲಿ ಇಷ್ಟೊಂದು ಆನಂದದಾಯಕ ನಿದ್ದೆಯನ್ನ ಯಾರೂ ಕರುಣೆ ಮಾಡಿರಲಿಲ್ಲ ನನಗೆ. ಅಷ್ಟೊಂದು ಆನಂದದಾಯಕ ನಿದ್ದೆಯನ್ನ ನೀನು ನನಗೆ ದಯ ಪಾಲಿಸಿದೆ. ಎಂತ ಆನಂದದಾಯಕ ನಿದ್ದೆ ಇದು! ಅಮೃತದ ನಿದ್ದೆ ಇದು, ಅಮೃತದ ನಿದ್ದೆ. ಅಷ್ಟೊಂದು ಸುಂದರವಾದ ನಿದ್ದೆಯನ್ನ ನಾನು ಅನುಭವಿಸಿ ಬಿಟ್ಟೆ. ನನ್ನ ಜೀವನ ಸಾರ್ಥಕವಾಯಿತು ಅಂತ ಅನಿಸ್ತಾ ಇದೆ ಈ ನಿದ್ದೆಯನ್ನ ಮಾಡಿದ ತೃಪ್ತಿಯಿಂದ. ಅದಕ್ಕೋಸ್ಕರ ನಾನು ನಿನಗೊಂದು ವರವನ್ನ ಕೊಡಬೇಕು ಅಂತ ಅನಿಸ್ತಾ ಇದ್ದೀನಿ. ಇಂತ ನಿದ್ದೆಯನ್ನ ಕರುಣೆ ಮಾಡಿದ ನಿನಗಾಗಿ ನಾನೊಂದು ವರವನ್ನ ಕೊಡಬೇಕು ಅಂತ ಅನಿಸ್ತಾ ಇದೆ. ನಾನು ಇಷ್ಟು ದಿನ ಏನ್ ಮಾಡ್ತಿದ್ದೆ ಅಂತಂದ್ರೆ ಆ ಲಿಸ್ಟಿನ ಮೊದಲ ಹೆಸರು ಯಾರಿತ್ತೋ ಅವರನ್ನ ಒಯ್ತಿದ್ದೆ. ಇವತ್ತು ಒಂದು ನಿರ್ಧಾರ ಮಾಡಿಬಿಟ್ಟಿದೆ, ಕೊನೆಯಿಂದ ಯಾರ ಹೆಸರಿದೆ ಅವರನ್ನ ಒಯ್ಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಕೊನೆಯಿಂದ ಯಾರ ಹೆಸರಿದೆ ಅವರನ್ನ ನಾನು ಒಯ್ತೀನಿ ಇವತ್ತು ಅಂತ ಶಪಥ ಮಾಡಿಬಿಟ್ಟಿದ್ದೀನಿ ನಾನು ಅಂತ ಯಮ ಹೇಳಿದ. ಇದ್ರ ಅರ್ಥ ಏನು ಅಂತಂದ್ರೆ, ಈ ಕಥೆಯ ಅರ್ಥ ಏನು ಅಂತಂದ್ರೆ, ನಾವು ನೀವು ಎಲ್ಲ ಗಳಿಸ್ತೀವಿ, ಒಂದಿಷ್ಟು ಬಳಸೋದಿಲ್ಲ, ಒಂದಿಷ್ಟು ಬಳಸೋದು. ಕೂಡಿ ಇಡ್ತೀವಿ. ಒಂದು ದಿನ ಆ ಯಮದೂತರು ನಮಗಾಗಿ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಜೀವನದಲ್ಲಿ ಅನುಭವಿಸೋದಿಲ್ಲ. ನೋಡಿ, ಈ ಜಗತ್ತಿನಲ್ಲಿ ಎಂತ ರಾಜ ಮಹಾರಾಜರು ಆಗಿ ಹೋಗಿದ್ದಾರೆ, ಜಗತ್ತನ್ನೇ ಆಳಿದ್ದಾರೆ. ಆದರೆ ಅವರ ಹೆಸರು, ಯಾರ ಹೆಸರು ನಮಗೆ ನೆನಪಿಲ್ಲ. ಇಡೀ ಜಗತ್ತನ್ನೇ ತಮ್ಮ ಕೈವಶವನ್ನಾಗಿ ಮಾಡಿಕೊಂಡು ಜಗತ್ತಿಗೆ ಒಡೆಯರಾಗಿ ಬದುಕಿದ್ದಾರೆ. ಆದರೆ ಯಾರು ಜಗತ್ತಿಗಾಗಿ ಬಳಕೆ ಮಾಡಿದಾರೋ ಅವರು ಮಾತ್ರ ನಮ್ಮ ಹೆಸರಲ್ಲಿ, ನಮ್ಮ ಚರಿತ್ರೆಯಲ್ಲಿ ನೆನಪಿದ್ದಾರೆ. ಕರ್ಣನ ಹೆಸರು ಮೊದಲು ಬರೋದು. ದಾನ ಅಂದ ತಕ್ಷಣ ಕರ್ಣನ ಹೆಸರೇ ನಮಗೆ ನೆನಪು ಯಾಕೆ ಬರುತ್ತೆ ಅಂತಂದ್ರೆ, ಅವನು ಯಾವಾಗ್ಲೂ ಕೊಡುವುದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ತಕ್ಷಣಕ್ಕೆ ಕೊಟ್ಟು ಬಿಟ್ಟ. ತಕ್ಷಣಕ್ಕೆ ಕೊಟ್ಟು ಬಿಟ್ಟ. ಒಂದು ಬಾರಿ ಕೃಷ್ಣ ಹಾಗೆ ಮಾತನಾಡ್ತಾ ಅರ್ಜುನನ ಮುಂದೆ ಮಾತನಾಡ್ತಾ, ದಾನಿ ಅಂದರೆ ಕರ್ಣನ ಹಾಗಿರಬೇಕು ಅಂತ ಕರ್ಣನ ವರ್ಣನೆ ಮಾಡ್ತಾ ಇದ್ದ. ನೋಡಿ, ಮನುಷ್ಯನ ಗುಣ ಹೇಗಿರುತ್ತೆ ಅಂತಂದ್ರೆ, ನಮ್ಮ ಮುಂದೆ ಇನ್ನೊಬ್ಬರು ವರ್ಣನೆ ಮಾಡೋಕತ್ತಿದ್ರೆ ಯಾವ ಮನುಷ್ಯನು ಸಹನೆ ಮಾಡ್ಕೊಳ್ಳೋದಿಲ್ಲ. ಯಾರದ್ದೋ ವರ್ಣನೆ ನಮ್ಮ ಮುಂದೆ ಇನ್ನೊಬ್ಬ ವ್ಯಕ್ತಿ ಮಾಡೋಕತ್ತಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಅವನೇನು ಮಾಡಿದಾನೆ, ನನ್ನಷ್ಟು ಅವನಲ್ಲ ಅಂತ ನಮ್ಮ ಒಳಗೆ ಅದು ಬರುತ್ತೆ, ಸಹಜವಾಗಿ ಬರುತ್ತೆ.
ಹಾಗೆ ಅರ್ಜುನನಿಗೆ ಅನಿಸ್ತು, ಕೃಷ್ಣ ಬರೀ ಕರ್ಣನದ್ದೇ ಹೇಳ್ತೀಯ, ಮಹಾದಾಣಿ ಅಂತ ಅವನದ್ದೇ ವರ್ಣನೆ ಮಾಡ್ತೀಯ. ಅವನೇನು ದಾಣಿ, ಅವನಿಗಿಂತ ನಾನು ದಾಣಿ ಇದ್ದೀನಿ, ಏನ್ ಬೇಕು ಕೇಳು, ನನ್ನ ಹತ್ರ ಇದ್ದದ್ದು ಕೊಟ್ಟು ಬಿಡ್ತೀನಿ. ಹೌದಾ ಕೃಷ್ಣ, ಆಯ್ತು ಸರಿ ಅಂತ ಅಷ್ಟಕ್ಕೆ ಮಾತು ಮುಗಿಸಿ ಕೃಷ್ಣ ಸುಮ್ಮನೆ ಆಗಿಬಿಟ್ಟ. ಕೆಲವು ದಿನಗಳ ಕಳೆದು ಒಂದು ದಿನ ಕೆಲವು ಜನ ಪುರೋಹಿತರು ಮೊದಲು ಯಾರ ಹತ್ರ ಬಂದ್ರು ಅಂತಂದ್ರೆ ಅರ್ಜುನನ ಹತ್ರ ಬಂದ್ರು. ಪಕ್ಕದಲ್ಲೇ ಕೃಷ್ಣ ಕೂತ್ಕೊಂಡಿದ್ದ. ಅರ್ಜುನನ್ನ ಕೇಳಿದ್ರು, ರಾಜ, ನಮಗೆ ಯಜ್ಞ ಮಾಡೋಕೆ ಶ್ರೀಗಂಧದ ಕಟ್ಟಿಗೆಗಳು ಬೇಕಾಗಿವೆ, ಶ್ರೀಗಂಧದ ತುಂಡುಗಳು ಬೇಕಾಗಿವೆ, ಅದಕ್ಕೋಸ್ಕರ ಒಂದಿಷ್ಟು ನಮಗೆ ಶ್ರೀಗಂಧದ ಕಟ್ಟಿಗೆಗಳನ್ನ ನೀನು ಕೊಡಬಹುದಾ ಅಂತ ಅರ್ಜುನನನ್ನ ಆ ಪುರೋಹಿತರು ಕೇಳಿದ್ರು. ಪುರೋಹಿತರೇ, ಅದೇನು ದೊಡ್ಡದು, ಇವತ್ತೇ ನಮ್ಮ ರಾಜದೂತರಿಗೆ ಹೇಳ್ತೀನಿ, ನಮ್ಮ ಸೈನಿಕರಿಗೆ ಹೇಳ್ತೀನಿ, ಈ ಕಾಡಿನಲ್ಲಿರುವ ಒಳ್ಳೆ ಶ್ರೀಗಂಧದ ಮರಗಳನ್ನ ತಂದು ನಿಮಗೆ ಕೊಡ್ತಾರೆ, ನಾಳೆಯ ದಿನನೇ ನಿಮ್ ಕೈ ಸೇರುತ್ತೆ, ಹೋಗಿ ಬನ್ನಿ ಅಂತ ಅರ್ಜುನ ಕಳಿಸ್ಕೊಂಡ. ಕೃಷ್ಣ ಅಷ್ಟಕ್ಕೆ ಸುಮ್ಮನೆ ಕೂಡ್ಲಿಲ್ಲ. ಅರ್ಜುನ, ಒಂದ್ ಸ್ವಲ್ಪ ಇವತ್ತು ಕರ್ಣನ ಮನೆಗೆ ಹೋಗಿ ಬರಬೇಕಾಗಿದೆ, ಅದಕ್ಕೋಸ್ಕರ ಹೋಗಿ ಬರಬೇಕು ಅಂತ ಅನ್ನಿಸ್ತಾ ಇದೆ, ಹೋಗಿ ಬರೋಣ ಬಾ ಅಂತ ಆ ಅರ್ಜುನನನ್ನ ಕರ್ಕೊಂಡು ಕೃಷ್ಣ ಕರ್ಣನ ಮನೆಗೆ ಹೋದ. ಕರ್ಣನ ಮನೆಗೆ ಹೋದ ತಕ್ಷಣ ಅಲ್ಲಿ ಕರ್ಣ ಕೂತ್ಕೊಂಡಿದ್ದ, ಅರ್ಜುನ ಹೋದ, ಕೃಷ್ಣ ಹೋದ, ಎಲ್ಲರೂ ಕೂತ್ಕೊಂಡ್ರು. ಅದೇ ಸಮಯಕ್ಕೆ ಆ ಕರ್ಣನ ಸಾಮ್ರಾಜ್ಯದಲ್ಲಿರುವ ಪುರೋಹಿತರು ಕರ್ಣನ ಮನೆಗೆ ಬಂದ್ರು. ಅವ್ರು ಯಾಕೆ ಬಂದಿದ್ರು ಅಂತಂದ್ರೆ, ಅವತ್ತು ಅವರು ಯಜ್ಞ ಮಾಡೋರಿದ್ರು. ಅವರು ಕರ್ಣನನ್ನ ಶ್ರೀಗಂಧದ ಕಟ್ಟಿಗೆಗಳನ್ನ ಕೇಳೋಕೆ ಬಂದ್ರು. ಶ್ರೀಗಂಧದ ಕಟ್ಟಿಗೆಗಳನ್ನ, ಕರ್ಣ ಮಹಾರಾಜ, ನಮ್ಮ ರಾಜ್ಯದಲ್ಲಿಯೂ ಮಳೆ ಆಗತ್ತಾ ಇಲ್ಲ, ಅದಕ್ಕೋಸ್ಕರ ಆ ಮಳೆ ಬರಲಿ ಅಂತ ಯಜ್ಞ ಮಾಡಬೇಕು ಅಂತ ನಾವೆಲ್ಲರೂ ಅಪೇಕ್ಷೆ ಪಟ್ಟಿದೀವಿ. ಒಂದಿಷ್ಟು ನಮಗೆ ಶ್ರೀಗಂಧದ ಕಟ್ಟಿಗೆಗಳ ಬೇಕಾಗಿವೆ, ಒಂದಿಷ್ಟು ಶ್ರೀಗಂಧದ ಕಟ್ಟಿಗೆಗಳನ್ನ ನೀನು ಕೊಡಬಹುದಾ ರಾಜ ಅಂತ ಆ ಕರ್ಣನನ್ನ ಕೇಳಿದ ತಕ್ಷಣ ಕರ್ಣ ಹೇಳ್ತಾನೆ, ಹೌದಾ, ಆಯ್ತು ತಗೊಳ್ಳಿ ಅಂತ ತನ್ನ ಅರಮನೆಯ ಬಾಗಿಲಿನ ಚೌಕಟ್ಟು ಶ್ರೀಗಂಧದ ಕಟ್ಟಿಗೆಗಳಿಂದ ಮಾಡಿದ್ದಿತ್ತು. ಆ ಬಾಗಿಲಿನ ಚೌಕಟ್ಟನ್ನೇ ಮುರಿದು ಆ ಕ್ಷಣಕ್ಕೆ ಆ ಪುರೋಹಿತರಿಗೆ ಕರ್ಣ ಕೊಟ್ಟು ಬಿಟ್ಟ. ಇಷ್ಟೊಂದು ಕಟ್ಟಿಗೆ ನಿಮಗೆ ಸಾಗೋದಿಲ್ಲ ಅಂತಂದ್ರೆ ನಾನು ಕುಳಿತಿರುವ ಮಂಚ ಏನಿದೆ, ಇದು ಶ್ರೀಗಂಧದ ಕಟ್ಟಿಗೆಗಳಿಂದ ಮಾಡಿದ ಮಂಚವೇ ಇದೆ, ಇದನ್ನು ನಿಮ್ಮ ಯಜ್ಞಕುಂಡಕ್ಕೆ ಬಳಸಿಕೊಳ್ಳಿ ಅಂತ ಕೊಟ್ಟು ಬಿಟ್ಟ. ಆ ಕ್ಷಣಕ್ಕೆ ಕೊಟ್ಟು ಬಿಟ್ಟ. ಅವಾಗ ಕೃಷ್ಣ ಅರ್ಜುನನ ಕಡೆಗೆ ತಿರುಗಿ ಹೇಳ್ತಾನೆ, ಅರ್ಜುನ, ನಿನ್ನ ಹತ್ರ ಪುರೋಹಿತರು ಬಂದಿದ್ರು, ನಾಳೆ ಕೊಡ್ತೀನಿ, ಕಾಡಿಗೆ ಕಳಿಸಿ ತರಿಸ್ಕೊಡ್ತೀನಿ ಅಂತ ನೀನ್ ಹೇಳಿದ್ಯಾ. ಆದ್ರೆ ಕರ್ಣ ಕ್ಷಣ ಮಾತ್ರದಲ್ಲಿಯೂ ದಾನದಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ, ಬಂದ ತಕ್ಷಣ ಕೊಟ್ಟು ಬಿಟ್ಟ. ಅದಕ್ಕಾಗಿ ದಾನದಲ್ಲಿ ಮೊದಲು ಬರೋದು ಕರ್ಣನ ಹೆಸರು ಅಂತ ಹೇಳಿದ್ರು. ಜಗತ್ತಿನಲ್ಲಿ ನೆನಪುಳಿಯೋದು, ನಮ್ಮನ್ನ ನೆನೆಸೋದು ಯಾವಾಗ ಅಂತಂದ್ರೆ ನಾವೇ ಕಳಿಸಿರ್ತೀವಿ, ನಾವೇ ಕೂಡಿಟ್ಟಿರ್ತೀವಿ, ಆದ್ರೆ ಅದನ್ನ ಇನ್ನೊಬ್ಬರಿಗೆ ದಾನ ಮಾಡುವುದರಲ್ಲಿ ಇದೇ ಆ ಆನಂದ ಮತ್ತೆಲ್ಲಿಯೂ ಸಿಗೋದಿಲ್ಲ. ಒಂದಿಷ್ಟು ಕೊಟ್ಟು ನಾವು ಉಣಬೇಕು, ಆ ಉಣ್ಣುವ ಭಾವವನ್ನ ನಾವು ಕಲಿಬೇಕು. ಅತಿಯಾದ ಈ ಕಡುಲೋಭ ಯಾವುದಕ್ಕೂ ವ್ಯರ್ಥವಾದದ್ದಿದು. ನಮ್ಮ ಜೀವನವನ್ನ ಸದುಪಯೋಗ ಸದ್ವಿಚಾರಗಳಿಗೆ ಇದು ಕರೆದುಕೊಂಡು ಹೋಗೋದಿಲ್ಲ. ಅತಿಯಾದ ಕಡುಲೋಭ ನಮ್ಮೊಳಗೆ ಇದ್ದರೆ. ಒಂದ್ ಬಾರಿ ಹೀಗೆ ಇಬ್ಬರು ಗಂಡ ಹೆಂಡತಿ ಇದ್ರು, ಬಹಳ ಕಡುಲೋಭಿಗಳು. ಗಂಡ ಹೆಂಡತಿ ಇದ್ರು. ಎಷ್ಟು ಕಡುಲೋಭಿಗಳು ಅಂತಂದ್ರೆ, ಪಕ್ಕದ ಮನೆಯವರಿಗೆ ಒಂದಿಷ್ಟು ಏನಾದ್ರೂ ಬೇಕು ಅಂತ ಕೇಳೋಕ್ ಹೋದ್ರೆ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಕಳಿಸ್ತಿದ್ರು, ಇದ್ರೂ ಇಲ್ಲ ಅಂತ ಹೇಳಿ ಕಳಿಸ್ತಿದ್ರು. ಅಷ್ಟೊಂದು ಚಿಕ್ಕೋಣ. ಒಂದು ದಿನ ಇಬ್ರು ರಾತ್ರಿ ಊಟ ಮಾಡಿದ್ರು. ಊಟ ಮಾಡಿದ ತಕ್ಷಣ ಗಂಡನಿಗೆ ಅನ್ನಿಸ್ತು, ಪಕ್ಕದ ಊರದಲ್ಲಿ ಶಾಸ್ತ್ರ ನಡೆದಿದೆ ಅಂತ, ಒಂದಿಷ್ಟು ರಾತ್ರಿ ನಾನು ಶಾಸ್ತ್ರಕ್ಕೆ ಹೋಗಿ ಬರ್ತೀನಿ ಅಂತ ಹೆಂಡತಿ ಕೇಳಿದ. ನಾನು ಶಾಸ್ತ್ರಕ್ಕೆ ಹೋಗಿ ಬರ್ತೀನಿ, ಅಲ್ಲಿ ಅಜ್ಜರ್ ಶಾಸ್ತ್ರ ನಡೆಸಿದ್ದಾರೆ, ಅದನ್ನೊಂದಿಷ್ಟು ಕೇಳಿ ಬರ್ತೀನಿ, ಏನೇನೋ ಸಾಯಂಕಾಲ ಮತ್ತೆ ರಸಮಂಜರಿ ಕಾರ್ಯಕ್ರಮಗಳಿದಾವೆ ಅಂತೆ, ಅದನ್ನೆಲ್ಲ ನೋಡ್ಕೊಂಡು ನಾನು ಬೆಳಗ್ಗೆ ಬರ್ತೀನಿ, ರಾತ್ರಿ ಎಲ್ಲ ಅದನ್ನ ನೋಡ್ತೀನಿ ಅಂತ
ಗಂಡ ಬಂದ. ಇಬ್ರು ಸೇರಿ ಊಟ ಮಾಡಿದ್ರು. ಆಯ್ತು ಹೋಗ್ರಿ ಅಂತ ಗಂಡನನ್ನ ಹೊರಗ್ ಹಾಕಿ ಆಕೆ ಚಿಲ್ಕ ಹಾಕೊಂಡು ಮಕ್ಕೊಂಡ್ಲು. ಗಂಡ ಬಂದ, ಮಠಕ್ ಬಂದ್ ಹಿಂಗ್ ಕುತ್ಕೊಂಡ. ಶಾಸ್ತ್ರ ಕೇಳ್ತಾ ಕೇಳ್ತಾ ಅವನ್ ಲಕ್ಷ್ಯ ಎಲ್ಲಿ ಹೋಯ್ತು ಅಂತಂದ್ರೆ ಬಹಳ ಜಿಪುಣರ ಲಕ್ಷ್ಯ ಯಾವತ್ತಿಗೂ ಅಲ್ಲೇ ಸುಳಿತಾ ಇರುತ್ತೆ. ಗಂಡನಿಗನಿಸ್ತು, ನಾವು ಊಟ ಮಾಡಾಗ ಲಾಟನ್ ಹಚ್ಚಿದ್ವಿ. ಅವತ್ತಿನ ಕಾಲಕ್ಕಿದ್ದು ನಾನು ಊಟ ಮಾಡಾಗ ಲಾಟನ್ ಹಚ್ಚಿದ್ವಿ. ನನ್ನ ಹೆಂಡತಿ ಅರೆ ಉರೇ ಹುಚ್ಚಿ ಅವಳಿಗೆ ತಿಳಿಯೋದಿಲ್ಲ. ಬೆಳತನ ಲಾಟನ್ ಉರಿದ್ರೆ ಎಣ್ಣಿ ಯಾರ ತರ ಅವರು ಅಂತ ವಿಚಾರ ಮಾಡಿದ. ಆ ತಕ್ಷಣಕ್ಕೆ ಎದ್ದು ಬಿಟ್ಟ. ಶಾಸ್ತ್ರ ಕೇಳೋದು ಬಿಟ್ಟ, ತಕ್ಷಣಕ್ಕೆ ಎದ್ದು ಬಿಟ್ಟ. ಮನೆ ಕಡೆಗೆ ಹೊರಟ್ ನಿಂತ ಮನೆಗ್ ಹೋದ. ಬಾಗ್ಲ ಬಡದ. ಯಾರು ಅಂತ ಹೆಂಡತಿ ಮಕ್ಕೊಂಡಿದ್ಲು. ಗಾಬರಿಯಿಂದ ಎದ್ದು ಬಾಗ್ಲ ತೆಗೆದ್ಲು. ಯಾರು ಅಂತ ಕೇಳಿದ್ಲು. ನಾವ್ ಬಂದಿದ್ವಿ. ಯಾಕೆ ಬಂದ್ರಿ? ಮತ್ತೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ರಿ, ನೀ ಯಾಕೆ ಬಂದ್ರಿ ಅಂತ ಹೆಂಡತಿ ಕೇಳಿದಾಗ ಆತ ಹೇಳಿದ, ಹೋಗುವಾಗ ನಿನಗೆ ಲಾಟನ್ನ ಆರಿಸು ಅಂತ ಹೇಳಿ ಹೋಗಿದ್ದಿಲ್ಲ, ನೀ ಆರ್ಸಿ ಎಲ್ಲ ಗೊತ್ತಿದ್ದಿದ್ದಿಲ್ಲ. ಮತ್ ಬೆಳತನ ಸುಟ್ರೆ ಎಣ್ಣಿ ಯಾರ ತರ ಅವರು, ಆ ಖರ್ಚು ಯಾರು ಕೊಡೋರು ಅಂತ, ಅದಕ್ಕೋಸ್ಕರ ಅದನ್ನ ಆರಿಸು ಅಂತ ಬಂದಿದ್ದೀನಿ ಅಂತ ಹೇಳಿದ್ರು. ಆಗ ಹೆಂಡತಿ ಹೇಳಿದ್ಲು, ನಿನ್ನಷ್ಟು ಹುಚ್ಚಿ ನಿನ್ನಷ್ಟು ಮೂರ್ಖ ನಾನು ಅಲ್ಲ. ನಾನು ನೀನು ಹೋದ ತಕ್ಷಣ ನಾನು ಅದನ್ನ ಲಾಟನ್ನ ಆರಿಸಿ ಮಕ್ಕೊಂಡಿದ್ದೀನಿ. ಮತ್ತ ಅಲ್ಲಿ ಪ್ರವಚನಕ್ಕೆ ಹೋಗಿಯ, ಅಲ್ಲಿಂದ ಇಲ್ಲಿ ತನ ಬಂದೀಯ. ಬಂದದ್ದು ಚಪ್ಪಲ್ ಹಾಕೊಂಡು ಹೋಗಿ ಚಪ್ಪಲ್ ಹಾಕೊಂಡು ಬಂದಿ. ಮತ್ತ ಆ ಚಪ್ಪಲ್ ಸಮುದಾಯವಲ್ಲ, ಅದನ್ನ ಏನು ಮಾಡೋದು ಅಂತ ಹೆಂಡತಿ ಹೇಳಿದ್ಲು. ಎಂತ ಚಿಪ್ಪುಣ. ಅವಾಗ ಅವನ್ ಹೇಳಿದ, ಏ ಬುಚ್ಚಿ, ನಾ ಚಪ್ಪಲ್ ಸಾಗಿತಾವ ಅಂತೇಳಿ ಬಗಲಾಗಿ ಹಿಡ್ಕೊಂಡು ಬಂದ ನಾವು ಅಂತ ಅವನ್ ಹೇಳಿದ. ಹಂಗ ಬಂದಿಲ್ಲ, ಮಕ್ಕಳು ಮತ್ತೆ ಯಾರು ಎರಡು ಜೋಡಿಸಿಕು, ಅವನು ಎರಡು ನಿನಗಾಕ ಅಂತ ಹಿಡ್ಕೊಂಡು ಬಂದನು ಅಂತ ಹೇಳಿದ್ರು. ಏನ್ ಮಾಡೋದು? ಈ ತರ ಲೋಭದ ಜೀವನ ಏನ್ ಮಾಡೋದು? ಭಗವಂತ ಆ ಯಮದೂತರು ಒಂದು ದಿನ ನಮ್ಮನ್ನ ಬಂದು ಕರೆದುಕೊಂಡು ಹೋಗುವ ಮೊದಲು ಒಂದಿಷ್ಟು ಕೈ ಎತ್ತಿ ಕೊಡಬೇಕು. ಈ ಕೈಗೆ ಶೃಂಗಾರ ಯಾವುದು ಅಂತಂದ್ರೆ, ಕೈಗೆ ವರ್ಣರಂಜಿತವಾದದ್ದು ಯಾವುದು ಅಂತಂದ್ರೆ ದಾನವೇ ವರ್ಣರಂಜಿತವಾದದ್ದು. ನಾವು ಕೈಯಲ್ಲಿ ಎಷ್ಟು ಚಿನ್ನದ ಬಂಗಾರಗಳನ್ನ ಹಾಕಿಕೊಂಡಿವಿ ಅನ್ನೋದು ಮುಖ್ಯವಲ್ಲ, ನಮ್ಮ ಕೈಯಿಂದ ಎಷ್ಟು ಬಡವರು ಉಂಡಿದ್ದಾರೆ ಅನ್ನೋದು ಮುಖ್ಯವಾಗುತ್ತದೆ. ನೋಡಿ, ನೀವು ಇಲ್ಲಿಂದ ಬೇರೆ ವಿದೇಶಕ್ಕೆ ಹೋಗ್ತಾ ಇರ್ತೀರಾ, ಅಮೆರಿಕಾಕ್ಕೋ, ಫ್ರಾನ್ಸ್ಗೋ, ಬ್ರಿಟನ್ಗೋ, ಜರ್ಮನಿಗೋ ಹೋಗ್ತಾ ಇರ್ತೀರಾ, ಅಥವಾ ನಿಮ್ಮ ಮಕ್ಕಳು ಯಾರೋ ಹೋಗ್ತಾ ಇರ್ತಾರೆ. ಅವರಿಗೆ ಕೇಳಿ ನೋಡಿ, ನಮ್ಮ ದೇಶದ ಈ ಗಾಂಧಿ ಮುತ್ಯನ ನೋಟ್ ಏನಿದೆ ಆ ದೇಶದಲ್ಲಿ ನಡೆಯುತ್ತದೆ ಏನೋ ಅಂತ ಕೇಳಿ ನೋಡಿ. ನಡೆಯೋದಿಲ್ಲ. ನಮ್ಮ ದೇಶವನ್ನ ಬಿಟ್ಟು ಈ ಗಾಂಧಿ ಮುತ್ಯನ 500, 1000, 2000 ನೋಟು ಮತ್ಯಾವ ದೇಶದಲ್ಲೂ ನಡೆಯೋದೇ ಇಲ್ಲ. ಅದು ನಮ್ಮ ದೇಶದಲ್ಲಿ ನಡೆಯುತ್ತೆ. ಹಾಗಾದ್ರೆ ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ಹೇಗ್ ಮಾಡ್ತಾರೆ ಅವರ ಜೀವನ ಅಂತ ಕೇಳಿದ್ರೆ, ಈಗ ಏರ್ಪೋರ್ಟ್ ನಲ್ಲಿ ಎಕ್ಸ್ಚೇಂಜ್ ಮನಿ ಆಫೀಸ್ ಅಂತ ಇರುತ್ತೆ. ನಮ್ಮ ದೇಶದ ಕರೆನ್ಸಿಗಳನ್ನ ಕೊಡೋದು, ಅವರ ದೇಶದ ಕರೆನ್ಸಿಗಳನ್ನ ನಮಗ್ ಕೊಡ್ತಾರೆ. ಅವುಗಳನ್ನ ತಗೊಂಡು ಆ ದೇಶದಲ್ಲಿ ಸುತ್ತಾಡಿ ಬರೋದು. ಹಾಗೆ ಇಲ್ಲಿ ಒಂದು ಎಕ್ಸ್ಚೇಂಜ್ ಆಫೀಸ್ ಇದೆ. ಎಲ್ಲಿ ಎಕ್ಸ್ಚೇಂಜ್ ಆಫೀಸ್ ಅಂತಂದ್ರೆ, ಭೂಲೋಕ ಮತ್ತು ಸ್ವರ್ಗಲೋಕದ ಮಧ್ಯೆ ಒಂದು ಎಕ್ಸ್ಚೇಂಜ್ ಆಫೀಸ್ ಇದೆ. ನಾವೆಲ್ಲ ಏನು ಗಳಿಸಿದೀವಿ, ಈ ಜೀವನದ ತುಂಬ ಎಲ್ಲ ಏನು ಗಳಿಸಿದೀವಿ, ಆ ಎಕ್ಸ್ಚೇಂಜ್ ಆಫೀಸ್ ಎಲ್ಲಿದೆ ಅಂತಂದ್ರೆ ಸದ್ಗುರುಗಳ ದೇವಸ್ಥಾನದಲ್ಲಿದೆ, ಶ್ರೀಮಠದಲ್ಲಿದೆ. ಇಲ್ಲಿ ಬರೋದು, ಒಂದಿಷ್ಟು ಗುರುಗಳಿಗೆ ಕೊಡೋದು, ಗುರುಗಳಿಂದ ನಿಮಗೆಲ್ಲ ಪ್ರಸಾದ ವಿನಿಯೋಗ ಆಗತ್ತೆ. ಈ ತರ ಒಳ್ಳೆ ಕಾರ್ಯಕ್ರಮಗಳಾಗುತ್ತವೆ. ಆ ಎಕ್ಸ್ಚೇಂಜ್ ಆಫೀಸ್ ನಲ್ಲಿ ನೀವೇನು ಬದಲು ಮಾಡ್ಕೊಂಡಿರ್ತೀರಿ ಅಲ್ಲ, ಅದು ಪುಣ್ಯವಾಗಿ ನಿಮ್ಮ ತಲೆ ಮೇಲೆ ಗಂಟಾಗಿ ಕೂತಿರುತ್ತೆ. ಭಗವಂತ ಈ ಪುಣ್ಯದ ಗಂಟನ್ನ ನೋಡಿ ಆನಂದಿಸ್ತಾನೆ. ನನ್ನ ಮಗು ಎಷ್ಟೊಂದು ದಾನ ಧರ್ಮಗಳನ್ನ ಮಾಡಿದೆ ಅಂತ ಆನಂದಿಸ್ತಾನೆ. ಈ ಎಕ್ಸ್ಚೇಂಜ್ ಆಫೀಸ್ಗೆ ಬಂದು ಒಂದಿಷ್ಟು ವಿನಿಯೋಗ ಮಾಡೋದು, ಆವಾಗ ಈ ಬದುಕು ಸಾರ್ಥಕವಾಗುತ್ತೆ. ಆತರ ನಾವು ನೀವೆಲ್ಲರೂ ಆ ಗುರುವಿನ ಪಾದಕ್ಕೆ ನಿರಂತರವಾಗಿ ನಮ್ಮ ತನು ಮನ ತನವನ್ನ ಅರ್ಪಣೆ ಮಾಡುತ್ತಾ ಈ ಬದುಕನ್ನ ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನ ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆ. ಇಲ್ಲಿಯವರೆಗೆ